ಹಾಯ್ ಡಿಯರ್ SLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ನಾನೊಂದು SLC ಎಕ್ಸಾಮ್ 3ಗೆ ರಿಸಲ್ಟ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀನಿ. ಇನ್ನೂ ನಿಮ್ಮ ಒಂದು ರಿಸಲ್ಟ್ ಇನ್ನೂ ಕೂಡ ಬಂದಿಲ್ಲ. ಆಗಸ್ಟ್ 8ನೇ ತಾರೀಕು ನಿಮ್ಮ ಒಂದು ಎಕ್ಸಾಮ್ 3 ಮುಗಿದಿತ್ತು. ಸೊ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿ ಹೇಳ್ದಂಗೆ ಒಂದು ಮಂಡೇ ಬರ್ಬೋದು ಅಂದ್ಕೊಂಡಿದ್ದೆ. ನಿನ್ನೆ ಬಿಟ್ಟು ಮೊನ್ನೆನೇ ಬರುತ್ತೆ ಅಂದ್ಕೊಂಡೆ. ಸೊ ಇನ್ನೂ ಶಿಕ್ಷಣ ಇಲಾಖೆಯಿಂದ ಕೂಡ ಯಾವುದೇ ರೀತಿಯ ಒಂದು ಅಫಿಷಿಯಲ್ ಆಗಿರುವಂಥ ಒಂದು ನೋಟಿಫಿಕೇಷನ್ ಬಂದಿಲ್ಲ. ಸೊ ನಾನೊಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಡೇಟ್ ಇನ್ನೊಂದು 2 ಡೇಟ್ನ ಕೊಡ್ತಾಯಿದ್ದೀನಿ. ಸೊ ಇಷ್ಟರಲ್ಲಂತೂ ನನ್ನ ಪ್ರಕಾರ 100ಅಲ್ಲಿ 200% ಡೆಫಿನೆಟ್ಲಿ ಬರುತ್ತೆ ಈ 2 ಡೇಟಲ್ಲಿ, ಅದಂತೂ ಕನ್ಫರ್ಮ್. ಸೊ ಕರೆಕ್ಟಾಗಿ ವಿಡಿಯೋ ನೋಡಿ. ಮತ್ತು ವ್ಯಾಲ್ಯೂಯೇಷನ್ ಪ್ರೊಸೆಸ್ ಅದೆಲ್ಲನೂ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಯಾವ್ಯಾವ ರೀತಿ ನಡೆಯುತ್ತೆ. ಸೊ ಇದು ನಿಮ್ಮ ಒಂದು ಕೊನೆಯ ಎಕ್ಸಾಮ್ ಆಗಿರೋದ್ರಿಂದ ಡೆಫಿನೆಟ್ಲಿ ಎಲ್ಲರನ್ನೂ ಪಾಸ್ ಮಾಡ್ತಾರೆ. ನೀವು ಚೆನ್ನಾಗಿ ಸ್ವಲ್ಪ ಬರೆದಿದ್ರೆ ಡೆಫಿನೆಟ್ಲಿ ಗ್ರೇಸ್ ಮಾರ್ಕ್ಸ್ ಕೊಟ್ಟು ನಿಮ್ಮನ್ನು ಪಾಸ್ ಮಾಡ್ತಾರೆ. ಸೊ ಒಂದು ರಿಸಲ್ಟ್ ಡೇಟ್ನ ನೋಡೋದಾದರೆ ನೋಡಿ ಡಿಯರ್ ಸ್ಟೂಡೆಂಟ್ಸ್, ಇವತ್ತು 22. ಸೊ ನಾವೊಂದು ಮೋಸ್ಟ್ ಎಕ್ಸ್ಪೆಕ್ಟ್ ಮಾಡೋ ಡೇಟ್ ಯಾವುದಂದರೆ ಒಂದು 24 ಒಂದು ಸಾಟರ್ಡೆ ಆಗಿರುತ್ತೆ. ನೋಡಿ ಬಂದರೆ ನಿಮ್ಮದು ಡೆಫಿನೆಟ್ಲಿ ಒಂದು ಸಾಟರ್ಡೆ ನಿಮ್ಮೊಂದು ರಿಸಲ್ಟ್ ಬರುತ್ತೆ. ಸೊ ಅದು ತಪ್ಪಿದರೆ ಇನ್ನೊಂದು ಡೇಟ್ ಅಂತೂ ನೆಕ್ಸ್ಟ್ ಮಂಡೇ ಅಂತೂ 100ಅಲ್ಲಿ 200% ಡೆಫಿನೆಟಾಗಿ ಬರುತ್ತೆ, ಅಂದರೆ 26. ನೋಡಿ ಆಗಸ್ಟ್ 26ಗೆ 100% ನಿಮ್ಮೊಂದು ರಿಸಲ್ಟು ಬಂದೇ ಬರುತ್ತೆ. ಆಗಸ್ಟ್ 26 ಒಳಗಡೆ ಡೆಫಿನೆಟಾಗಿ ಬರುತ್ತೆ. ಸೊ ಇನ್ನು ಯಾವುದೇ ವರಿ ಬೇಡ. ಮತ್ತು ವ್ಯಾಲ್ಯೂಯೇಷನ್ ಹೆಂಗಾಯಿತು ಅದೆಲ್ಲ ಕೇಳ್ತಾಯಿದ್ರಿ. ಸೊ ಡೆಫಿನೆಟ್ಲಿ ವ್ಯಾಲ್ಯೂಯೇಷನ್ ನಿಮ್ಮದು ತುಂಬ ಸುಲಭವಾಗಿ ನಡೆದಿದೆ. ಯಾಕಂದರೆ ಎಕ್ಸಾಮ್ 3 ಇದೆ. ಸೊ ತುಂಬ ಜನ ಸ್ಟೂಡೆಂಟ್ಸ್ನ ಪಾಸ್ ಮಾಡಬೇಕಂತ ಒಂದು ವ್ಯಾಲ್ಯೂವೇಟರ್ ಮೈಂಡ್ಸೆಟ್ ಆ ಥರ ಇರುತ್ತೆ. ಸೊ ಡೆಫಿನೆಟಾಗಿ ನಿಮ್ಮನ್ನೆಲ್ಲರೂ ಪಾಸ್ ಮಾಡಿರ್ತಾರೆ. ಯಾಕಂದರೆ ತಿರ್ಗಾ ನೀವು 1 ವರ್ಷ ಕಾಯಬೇಕಾಗುತ್ತೆ. ಸೊ ಅದೆಲ್ಲ ಒಂದು ಗಮನದಲ್ಲಿಟ್ಕೊಂಡು ವ್ಯಾಲ್ಯೂಯೇಷನ್ ನಡೆಸಿದ್ದಾರೆ. ಸೊ ನೀವೊಂದು ಫೇಲ್ ಆಗ್ತೀವನ್ನೋ ಒಂದು ಟೆನ್ಷನ್ ಬೇಡ. ಸೊ ನಿಮ್ಮ ಒಂದು ರಿಸಲ್ಟ್ನ ಯಾವ ರೀತಿ ಚೆಕ್ ಮಾಡಬೇಕು ಅದೆಲ್ಲವನ್ನು ನಾನು ಬೇಕಾದ್ರೆ ರಿಸಲ್ಟ್ ಬಂದ ತಕ್ಷಣ ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ವೇಳೆ ಮುಂಚೆನೇ ರಿಸಲ್ಟ್ ಬಂದರೂ ಇಮಿಡಿಯೇಟ್ಲಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ, ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ಅದಕ್ಕಾಗಿ ಮತ್ತು ನಿಮ್ಮ ರಿಸಲ್ಟ್ ಬಂದ ತಕ್ಷಣ ನಾನೊಂದು ಫಸ್ಟ್ PUC ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ. ಮುಂದಿನ ವೇಳೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.